ಗುರು ವಿಡಿಯೋ ನೋಡ್ತಾರ ಪ್ರತಿಯೊಬ್ಬರಿಗೂ ನಮಸ್ಕಾರ ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವೇನಾರ ನಿಮ್ ಏರಿಯಾದಲ್ಲಿ ಗಣೇಶ ಕುಣಿಸ್ಬೇಕು, ಬಜೆಟ್ ಕಮ್ಮಿ ಐತೆ ಅನ್ನೋರು ಈ ವಿಡಿಯೋ ನಿಮ್ಗೋಸ್ಕರನೇ. ಯಾಕಪ್ಪ ಅಂದ್ರೆ ಒಂದು ಬಜೆಟ್ ಫ್ರೆಂಡ್ಲಿ ಗಣೇಶ ತೋರಿಸ್ತೀನಿ. ನಿಮ್ಗೇನಾರ ಲೈಕ್ ಆಯ್ತು ಅಂದ್ರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ನನ್ನ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ಹೌದು, ನಿಮ್ದೇನಾ? ಹೌದು. ಇದೆಲ್ಲ ಗಣೇಶ ಸೇಲ್ಗೇನೆ ಇರೋದು, ಬುಕ್ಕಿಂಗ್ ಆಗ್ತಾ ಇದಾವೆ. ಅಣ್ಣ ನನ್ನ ಹತ್ರ 20,000 ಐತೆ. 25,000 ಐತೆ. 25,000 ಸಾವಿರದಲ್ಲಿ ಗಣೇಶ ಬರ್ತಾವ? ಇದು ದೊಡ್ಡ ಸಿಗ್ತಾವ ಗಣೇಶ? ಅಷ್ಟೇ ಹಾಕೋಣ, ಚಿಕ್ಕದು ಬನ್ನಿ ಅಣ್ಣ, ದೊಡ್ಡದೇ ಕೊಡ್ತಾ ಇದ್ದೀನಿ. ಇಷ್ಟು ದೊಡ್ಡ 25, 22 ಕೊಡ್ತೀರಿ? ಇಷ್ಟು ದೊಡ್ಡ ಗಣೇಶ? ಹೌದು. 9 ಅಡಿ ಐತೆ ನೋಡಕ್ಕೆ, ಇಷ್ಟನ್ನ ಅಷ್ಟು ಕೊಡ್ತಾ ಇದೀರಾ? ಕಮ್ಮಿ ಮಾಡಿ ಎಲ್ಲರಿಗೂ ಕೊಡ್ತಾ ಇದೀವಿ ನಾವು. ಹೋಲ್ಸೇಲ್ ಫುಲ್ ಹೋಲ್ಸೇಲ್ ದರದಲ್ಲಿ ಇದ್ ಮಾಡ್ತಾ ಇದ್ದೀವಿ. ಫುಲ್ ಹೋಲ್ಸೇಲ್, ಏನು ಮಾರಂಗಿಲ್ಲ ಎಲ್ಲ ಹೋಲ್ಸೇಲ್ ಜಾಸ್ತಿ ಹೋಗೋದು. ಹೋಲ್ಸೇಲ್ ಮಾಡ್ತಾ ಇದೀವಿ ಎಲ್ಲ. ಪರವಾಗಿಲ್ಲ, ಒಳ್ಳೆ ಜಾಗಕ್ಕೆ ಬಂದಿದ್ದೀನಿ ಹಂಗಾರೆ. ನೀವು ಅದಕ್ಕಿಂತ ಒಂದ್ 5,000 ಜಾಸ್ತಿ ಹಾಕಿ ಅದಕ್ಕಿಂತ ದೊಡ್ಡದು ಕೊಡ್ತೀನಿ. ಇಷ್ಟು ದೊಡ್ಡದು? ಹೌದು. ಅದಕ್ಕಿಂತ 5,000 ಜಾಸ್ತಿ? ಹೌದು. ಗರುಡ? ಹೌದು. ನಿಮ್ಗೆ ಅದಕ್ಕಿಂತ ದೊಡ್ಡದು ಬೇಕು ಅಂದ್ರೆ ಅದು ಇದೆ, ಇನ್ನ ದೊಡ್ಡದು. ಹೌದು. 9.5 feet ಬರುತ್ತೆ. ಆ ಬ್ಯಾಕ್ ಗ್ರೌಂಡ್ ಆನೆ ಇದೆ, ಮುಂದ್ಗಡೆ ಹಸು ಇದೆ. ಪರವಾಗಿಲ್ಲ, ಹಣ ಎಲ್ಲ ಕಮ್ಮಿಗೆ ಕೊಡ್ತಾ ಇದೀರಾ? ಹೌದು. ಜೋರಾಗಿ ಕುಣಿಸ್ಬೋದು ಗಣೇಶಗಳನ್ನ ಸತಿಗೆ. ಪರವಾಗಿಲ್ಲ. ಇವೆಲ್ಲ ಎಷ್ಟು ಹೇಳ್ತೀರಾ? ನಂದಿ ಮೇಲೆ ಇರೋದೆಲ್ಲ ಇದೆಲ್ಲ ಕಮ್ಮಿ ಪ್ರೈಸ್. ಎಷ್ಟು? 25 ಹೇಳ್ತೀವಿ, ಇನ್ನ ಕಮ್ಮಿ ಮಾಡ್ಕೊಡ್ತೀವಿ. 25 ಹೇಳಿ ಇನ್ನ ಕಮ್ಮಿ? ಹೌದು. ಪರವಾಗಿಲ್ಲ ಅಣ್ಣ, ಚೆನ್ನಾಗಿವೆ ಎಲ್ಲ. ಇವೆಲ್ಲ ಮಣ್ಣ? ಇದೆಲ್ಲ ಇಕೋ ಫ್ರೆಂಡ್ಲಿ. ಮೈದಾಯಿಂದ ಮಾಡಿರೋ ಪೇಪರ್ ಗಣೇಶ. ಇದು ಪೇಪರ್ ಗಣೇಶ? ಹೌದು. ಇದು ಪೇಪರೇನಾ? ಇದು ಪೇಪರ್. ಇದು ಪೇಪರೇ? ಹೌದು. ಇದೆಲ್ಲ ಅದು ಪೇಪರ್. ಹೌದು. ಇಬ್ರಿಬ್ರೆ ಎತ್ಕೊಂಡು ಹೋಗೋದು. ಎತ್ತಿ ನೋಡಿ. ವೆಯ್ಟೇ ಇಲ್ಲ, ಜಸ್ಟ್ ಒಂದು 40 kg ಬರುತ್ತೆ ಅಷ್ಟೇ. ಇದು ಇಬ್ರು ಎತ್ಕೊಂಡು ಹೋಗ್ಬೋದು ಅಷ್ಟೇ, ಆರಾಮಾಗಿ. ಅಷ್ಟೇ? ಇಷ್ಟು ದೊಡ್ಡ ಗಣೇಶ ಇಬ್ರು ಎತ್ಬಹುದು? ಹೌದು. ಪರವಾಗಿಲ್ಲ ಅಣ್ಣ, ಒಳ್ಳೊಳ್ಳೆ ಗಣೇಶ ಹಾಕಿದ್ದೀರಾ ಸತಿ. ಇದು ಕರೆಕ್ಟ್ ಆಗಿ ಅಡ್ರೆಸ್ ಹೇಳ್ಬಿಡಿ. ಇದು ಸಾಯಿರಾಮ್ ಲೇಔಟ್ ಬರುತ್ತೆ. ಬಸವನಹಳ್ಳಿಯಿಂದ ಮುಂದೆ ಬಂದು ಲೆಫ್ಟ್ ತಗೊಂಡ್ರೆ ಸ್ವಲ್ಪ ಸ್ಟ್ರೈಟ್ ಬಂದು ಫಸ್ಟ್ ರೈಟ್ ತಗೊಂಡು ಸ್ವಲ್ಪ ಮುಂದೆ ಬಂದ್ರೆ ರೈಟ್ ಸೈಡ್ ಅಲ್ಲಿ ಇದೆ. ನಿಮ್ಗೆ ಏನೋ ಲೊಕೇಶನ್ ಗೊತ್ತಾಗ್ಲಿಲ್ಲ ಅಂದ್ರೆ ಕಾಲ್ ಮಾಡಿ ನಾನು ಕಳಿಸ್ತೀನಿ ನಿಮ್ಗೆ. ಅಂದ್ರೆ ನಮ್ ನೆಲಮಂಗಲದಲ್ಲಿ ಇರೋರಿಗೆ ಗೊತ್ತಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಈ ಜಾಗ. ನೆಲಮಂಗಲದಲ್ಲಿ ಇಷ್ಟು ದೊಡ್ಡ ಗೋಡನ್ ಇರೋದೇ ಗೊತ್ತಿಲ್ಲ. ಬೇರೆ ಬೇರೆ ಕಡೆ ಹೋಗ್ತಾ ಇದ್ದೀರಾ, ಇಲ್ಲೇ ನೆಲಮಂಗಲದಲ್ಲೇ ಇದೆ ಗಣೇಶ. ನಿಮ್ಗೆ ಇಲ್ಲೇ ಬಂದು ಬುಕ್ ಮಾಡ್ಕೊಳ್ಳಿ. ಹೌದು, ನನಗೆ ನನ್ನ ಫ್ರೆಂಡ್ ಹೇಳಿದ್ದು. ಅದಕ್ಕೆ ಮತ್ತೆ ಹೋದ್ ಸತಿ ಬೇರೆ ತಗೊಂಡೋಗಿದೆ ನಿಮ್ ಹತ್ರ. ಅಂದ್ರೆ ಅವಾಗ ಇಷ್ಟು ದೊಡ್ಡವೆಲ್ಲ ಇರ್ಲಿಲ್ಲ, ಚಿಕ್ಕದಿತ್ತು ಲಾಸ್ಟ್ ಟೈಮ್. ಈ ಸರಿ ಎಲ್ಲ ದೊಡ್ಡ ಎಲ್ಲ ಅಕ್ಕಪಕ್ಕದ ಹಳ್ಳಿಗಳಿಗೂ ಹತ್ರ ಆಗ್ಬೇಕು ಅವ್ರಿಗೂ, ಅದಕ್ಕೋಸ್ಕರ. ಈಗ ಇನ್ನೊಂದು ನಾನು ಕೇಳೋದ್ ಮರ್ತೋದೆ, ಈ ಅಯೋಧ್ಯೆ ರಾಮ ಮಂದಿರದೇನು ಇಲ್ವಾ ಗಣೇಶ? ಅಯೋಧ್ಯೆ ಇದೆ, 7 feet ಇದೆ ಅಯೋಧ್ಯೆ. ಅಲ್ಲಿದೆ ನೋಡಿ, ಹೊಸ ಡಿಸೈನ್, ನ್ಯೂ ಮಾಡೆಲ್ ನೋಡಿ. ಈ ಕಡೆ ರಾಮ ಇದೆ, ಆ ಕಡೆ ಆಂಜನೇಯ ಇದೆ, ಅಯೋಧ್ಯೆ ಇದೆ. ಇದ್ರಲ್ಲಿ ಇನ್ನೊಂದು 12 feet ಬರುತ್ತೆ, ದೊಡ್ಡದು ಇದೆ. ಅದು ಆಚೆ ಇದೆ, ಬನ್ನಿ. ಇನ್ನ ಎಷ್ಟಿಕ್ಕಿದ್ದೀರಾ ಗಣೇಶ ನೀವು? ಆಚೆ ಎಲ್ಲ ಇದೆ ನೋಡಿ, ನೋಡೋಣ ಬನ್ನಿ. 4 feet 5 feet ಮಣ್ಣಿಂದ ಇದೆ, ಪೇಪರ್ ಇದೆ ನೋಡಿ. ಇದು ಬೆಣ್ಣೆ ಮೇಲೆ ಕುತ್ಕೊಂಡಿರೋದು. ಬೆಣ್ಣೆ ಕೃಷ್ಣನ್ ಕೆಳಗಡೆ ಇದಿದೆ, ಕೊಳಲು. ಬ್ಯಾಕ್ ಗ್ರೌಂಡ್ ಅಲ್ಲಿ ಕೃಷ್ಣ ಇದೆ. ಇದೇ ನಾನು ಹೇಳಿದ್ ನೀವು 12 ಅಡಿದು ಅಂತ? ಹೌದು. ಇದು ಅಯೋಧ್ಯೆ 12 feet ಬರುತ್ತೆ. ಇನ್ನ ಪೇಂಟಿಂಗ್ ಆಗಿಲ್ಲ, ಪೇಂಟ್ ಮಾಡ್ಬೇಕು. ನಾನ್ ಹೇಳೋಣ, ಇದು ಒಂದು ಕಾಸ್ಟ್ ಹೇಳೋಣ. ಹೌದು, ನಾನು ಅಂದಾಜಾಗಿ ಹೇಳ್ತೀನಿ. ಏನೊಂದು 65,000 70,000 ಹೇಳ್ತೀರಾ ಇದಕ್ಕೆ? ಇಲ್ಲಣ್ಣ, ನಾವ್ ಇಲ್ಲಿ ಬಂದ್ರೆ ಬರೀ 45,000 ಹೇಳ್ತಾ ಇದೀವಿ. ಬರೇ 45,000 ಅಷ್ಟೇ. ಇದು ದೊಡ್ಡ ಗಣೇಶ. ಹೌದು. ಅದು ಅಯೋಧ್ಯೆ ಥೀಮ್ ಅಲ್ಲಿ ವಿತ್ ಪೇಂಟಿಂಗ್ ಇರುತ್ತೆ. ಹೌದು. 45,000 ಹೇಳ್ತಾ ಇದೀವಿ. ಇನ್ನ ನೆಗೋಷಿಯಬಲ್ ಆಗುತ್ತೆ, ಮಾತಾಡಿದ್ರೆ ಬಂದ್ರೆ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ನೆಗೋಷಿಯಬಲ್ ಆಗುತ್ತೆ. ಹೌದು. ಅದು ಜಿಂಕೆ ಹನುಮಾನ ಎಲ್ಲ ಇರೋದು? ಹೌದು. ಇದು 12 feet ಬರುತ್ತೆ. ಇದನ್ನು 40,000 ಇದೆ. 40,000. ಇದು 40,000. ಆಂಜನೇಯ ಇದೆ, ಆ ಕಡೆ ಆನೆ ಇದೆ, ನವಿಲ್ ಇದೆ, ಜಿಂಕೆ ಇದೆ. ಇದು 40,000. ಎಲ್ಲ ಪೇಪರ್ ಗಣೇಶ? ಎಲ್ಲ ಪೇಪರ್ ಗಣೇಶ, ಎಲ್ಲ ಪೇಪರ್ ಮೈದಾ. ಹೌದು. ಎಲ್ಲ ಇದೆಲ್ಲ ವೇಟ್ಲೆಸ್. 4 ಜನ ಎತ್ಕೊಂಡು ಹೋಗ್ಬೋದು. ಬಂದ್ರೆ ಒಂದು 40ರಿಂದ 50 kg ಬರುತ್ತೆ ಅಷ್ಟೇ. ಈ ತರ ಎಲ್ಲ ಮಣ್ಣಿಂದ ಆದ್ರೆ ಆಗಲ್ಲ ಎತ್ತಕ್ಕೆ. ಹೌದೌದು. ಜನಕ್ಕೆ ಈಸಿ ಆಗ್ಲಿ ಅಂತ ಹೇಳಿ ನಾವು ಪೇಪರ್ ಗಣೇಶ ಮಾಡಿದೀವಿ. ಇದೆಲ್ಲ ಆರಾಮಾಗಿ ಎತ್ಕೊಂಡು ಹೋಗ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಆರಾಮಾಗಿ ಪೂಜೆ ಮಾಡಬಹುದು. ಅಂದ್ರೆ ನೀರಲ್ಲಿ ಬಿಟ್ರು POP ತರ ಇಲ್ಲ, ಇದು ಅರ್ಧ ಗಂಟೆ ಕರಗುತ್ತೆ. ಇದು ಫುಲ್ ಇಕೋ ಫ್ರೆಂಡ್ಲಿ ಎಲ್ಲ. POP ಒಂದು ಐಟಮ್ ಇಲ್ಲ ನಮ್ಮ ಹತ್ರ, ಬರೀ ಮಣ್ಣಿಂದು ಪೇಪರ್ ಐಟಮೇ ಇರೋದು ಜಾಸ್ತಿ. ಪೇಪರ್ ಐಟಮ್ ಎಲ್ಲ ನೀವೇ ಮಾಡೋದು? ಎಲ್ಲ ನಾವೇ ಮಾಡೋದು. ಇನ್ನ ಯಾವ ಬುಕ್ಕಿಂಗ್ ಆಗಿಲ್ಲ? ಇವು ಬುಕ್ಕಿಂಗ್ ಆಗಿದೆ, ಒಂದ್ 2-3 ಆಗಿದೆ. 2-3 ಆಗಿದೆ. ಇಲ್ಲಿರೋ ಯಾವ ಆಗಿಲ್ಲ? ಇವು ಯಾವ ಆಗಿಲ್ಲ. ಬೇಗ ಬಂದಷ್ಟು ಬುಕ್ ಮಾಡ್ಕೊಂಡು ದೊಡ್ಡ ಯಾಕಂದ್ರೆ ಬೇಗ ಬುಕ್ ಆಗ್ಬಿಡುತ್ತೆ. ಹೌದು. ನಾನೆಲ್ಲ ಬುಕ್ ಆಗಿರ್ಬೇಕು ಅನ್ಕೊಂಡೆ. ಮತ್ತೆ ಈ ಕಡೆ ಇರೋವೆಲ್ಲ ನಿಮ್ಮವೇನಾ ಗಣೇಶ? ಇದೆಲ್ಲ
ಅಣ್ಣ ಇವೆಲ್ಲ ಮಣ್ಣಿನ ಗಣೇಶ, ಪೇಪರ್ ಗಣೇಶ ಅಲ್ಲ. ಇಲ್ಲ, ಇದೆಲ್ಲ ಮಣ್ಣಿನ ಗಣೇಶ, ಇಕೋ ಫ್ರೆಂಡ್ಲಿ ಇದು ಇಕೋ ಫ್ರೆಂಡ್ಲಿ. ಹೌದು, ಫುಲ್ ಮಣ್ಣೆ. ಹೌದು, ಪ್ಯೂರ್ ಮಣ್ಣು. ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು ಮಣ್ಣಿಂದು? ಅಣ್ಣ ಇದೆಲ್ಲ ನಿಮ್ಗೆ ಚಿಕ್ಕದಿಂದ ಇದೆ, 9 ಇಂಚಿಂದ 5 ಅಡಿ ತಕ ಇದೆ. ಎಲ್ಲ ಬಾಂಬೆ ಡಿಸೈನ್ ಇರೋದು, ಎಲ್ಲ ಮಣ್ಣಿಂದೇನೆ. ಇಲ್ಲಿ 5 ಅಡಿದು 4 ಅಡಿ ಎಲ್ಲ ಇದೆ ಇಲ್ಲಿ. ಇದ್ ಪ್ರೈಸ್ ಎಲ್ಲ ಕಮ್ಮಿ. ಹೌದು, 10,000 ಹೇಳ್ತಾ ಇದೀವಿ. ಇಲ್ಲಿಗೆ ಬಂದ್ರೆ ಇಂತ ಕಮ್ಮಿ ಮಾಡ್ಕೊಡ್ತೀವಿ. ಕಮ್ಮಿ ಆಗುತ್ತೆ. ಹೌದು, ಅಂದ್ರೆ ಫುಲ್ ಸ್ಟಾಕ್ ಇದೆ. ಎಷ್ಟು ಜನ ಬಂದ್ರು ಕೊಡ್ಬೋದು. ಹೌದು, ಫುಲ್ ಮಣ್ಣಿನ ಗಣೇಶ, ಎಲ್ಲ ಮಣ್ಣಿನ ಗಣೇಶ ಎಲ್ಲ ಇದೆ. ನೋಡೋಣ, ನೆಲಮಂಗಲ ಸುತ್ತಮುತ್ತ ಇದ್ದಾರೆ, ನನಗೆ ಗೊತ್ತಿರ್ಲಿಲ್ಲ. 5 ವರ್ಷದಿಂದ ಇಲ್ಲೇ ಮಾಡ್ತಾ 5 ಇದೀವಿ. ವರ್ಷದಿಂದ ಇಲ್ಲೇ ಮಾಡ್ತಾ ಇದ್ದೀರಾ. ಬಟ್ ಯಾರಿಗೂ ಗೊತ್ತಿಲ್ಲ. ಬರ್ತಾರಂತ ಹೇಳಿ, ಇಷ್ಟು ಕಮ್ಮಿ ಕೊಡ್ತೀನಿ ಅಂದ್ಮೇಲೆ ಯಾರು ಬರಲ್ಲ. ಬರ್ತದೆ ಅಣ್ಣ ಇದೇನ್ ಇದಾವಲ್ಲ ಎಲ್ಲ 12,000 10,000. ಈ ಪೇಜ್ ಏನು ನೋಡ್ಕೊಂಡ್ ಬಂದ್ರೆ ನೆಗೋಷಿಯಬಲ್ ಕಮ್ಮಿ ಮಾಡ್ಕೊಡ್ತೀವಿ. ಈ ಗಣೇಶ ಎಷ್ಟು ಹೇಳ್ತೀರಾ? ಅಣ್ಣ ಈ ಗಣೇಶ 4,000 ಹೇಳ್ತೀವಿ. ಹಾ, ಏನು ಈ ವಿಡಿಯೋ ನೋಡ್ಕೊಂಡ್ ಬಂದ್ರೆ ಇನ್ನ ಕಮ್ಮಿ ಮಾಡ್ಕೊಡ್ತೀವಿ. ಇನ್ನ ಕಮ್ಮಿ. ಮನೇಲಿ ಕುಣ್ಸೋರಿ ಗಣೇಶ, ಇದು ಒಂಥರ ದರ್ಬಾರಲ್ಲಿ ಕೂತಿರೋ ತರ ಐತೆ. ಇದಕ್ಕೆ ಎಷ್ಟು ಹೇಳ್ತೀರಾ ರೇಟು? ಅಣ್ಣ ಜಸ್ಟ್ 400 ಅಷ್ಟೇ. 400 ರೂಪಾಯಿ. ಮನೇಲಿ ಕುಣ್ಸೋರು 400 ರೂಪಾಯಿ. ಅಂದ್ರೆ ನಾವು ಹೋಲ್ಸೇಲ್ ತಗೊಂಡ್ಬೇಕಾದ್ರೆ ಮನೆ ಕುಣ್ಸೋರು ಒಬ್ರೊಬ್ರ ಬಂತ ಅಂದ್ರೂ ಇದೇ ರೇಟಿಗೆ ಕೊಡ್ತೀವಿ. ಇದೇ ರೇಟು ಸೇಮ್ ರೇಟ್. ಒಬ್ರ. ಈ ಗಣೇಶ ಓಕೆ. ಈ ಗಣೇಶ ಎಲ್ಲ ಎಷ್ಟು ಹೇಳ್ತೀರಾ? ಅಣ್ಣ ಎಲ್ಲ 150 ಇಂದ ಸ್ಟಾರ್ಟ್ ಆಗುತ್ತೆ. ನಮ್ಮ ಹತ್ರ 150 ಇಂದ ಸ್ಟಾರ್ಟ್ ಆಗುತ್ತೆ. 150 ಇಂದ 200 ಮನೆ ಕುಣ್ಸೋ ಗಣೇಶಗಳಿಗೆ. ಮನೆ ಕೊಡ್ಸೋ ಗಣೇಶ 150 ಇಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಹತ್ರ. ಮತ್ತೆ ಗೌರಿ ಯಾವ ಸೈಜ್ ಇದೆ ನಿಮ್ಮ ಹತ್ರ ದೊಡ್ಡದು? ಅಣ್ಣ ನಮ್ಮ ಹತ್ರ 1 ಫೀಟ್ ಇಂದ ಇದೆ. ಹೌದಾ, ತೋರಿಸಿ. ದೊಡ್ಡ ಗೌರಿ 1 ಫೀಟ್. ಇದೆಷ್ಟು ಹೇಳ್ತೀರಾ ಗೌರಿನ? ಅಣ್ಣ ಸ್ಟಾರ್ಟಿಂಗ್ 800. ಸ್ಟಾರ್ಟಿಂಗ್ 800 ಗೌರಿ ಪೇಂಟಿಂಗ್ ಎಲ್ಲ. ಪೇಂಟಿಂಗ್ ವಿಡಿಯೋನೆಲ್ಲ ನೋಡ್ತಾರಲ್ಲ, ಮತ್ತೆ ನಿಮ್ಮ ಏರಿಯಾ ಬಾಯ್ಸ್ ಎಲ್ಲ ಸೇರಿ ಈ ನಂಬರ್ಗೆ ಕಾಲ್ ಮಾಡಿ ಬೇಗ ಗಣೇಶನ ಬುಕ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ಕೂಡ ಈಕೋ ಫ್ರೆಂಡ್ಲಿ ಗಣೇಶನ ಕುಣಿಸಿ, ಯಾರು POP ಗಣೇಶ ಕುಣಿಸ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.